ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ರಲ್ಲ. ಈ ಸಂಬಂಧ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ ಲೋಕಾಯುಕ್ತ. ವಿಶೇಷ ತಂಡದ ವರದಿಯನ್ನ ಸಿದ್ಧಪಡಿಸಿದೆ. ತನಿಖೆ ನಡೆಸಿ ಘಟನೆಗೆ ಪ್ರಮುಖ ಕಾರಣಗಳನ್ನ ಲೋಕಾಯುಕ್ತ ಪತ್ತೆ ಹಚ್ಚಿದೆ. ಅಲ್ಲದೆ ಘಟನಾ ಸ್ಥಳದಲ್ಲಿ ಹಲವು ನ್ಯೂನತೆಗಳ ಬಗ್ಗೆ ತಿಳಿಸಿದೆ. ಭಾರತೀಯ ಕಟ್ಟಡ ಸಂಹಿತೆ ಪ್ರಕಾರ ಸಾರ್ವಜನಿಕ ಕಟ್ಟಡಗಳ ಸುತ್ತ 1.5 ಮೀಟರ್ನಿಂದ 2.4 ಮೀಟರ್ ಎತ್ತರದ ಗೋಡೆ ಇರಬೇಕು. ಆದರೆ ಕುಸಿದು ಬಿದ್ದಿರುವ ಗೋಡೆಯ ಎತ್ತರ ಸುಮಾರು 2.8 ಮೀಟರ್ ಆಗಿತ್ತು. ಅವೈಜ್ಞಾನಿಕವಾಗಿ ಗೋಡೆ ಹಿಂದೆ 1.8 ಮೀಟರ್ ಎತ್ತರಕ್ಕೆ ಮಣ್ಣು ಕೂಡ ತುಂಬಲಾಗಿತ್ತು. ಇದು ಕಂಪ್ಲೀಟ್ ಆಗಿ ಅವೈಜ್ಞಾನಿಕವಾಗಿತ್ತು. ಇದನ್ನು ತಡೆಯುವ ಸಾಮರ್ಥ್ಯ ಪಾಪ ಗೋಡೆಗಿರಲಿಲ್ಲ. ಅಲ್ಲದೆ ಸರಾಗವಾಗಿ ಮಳೆ ನೀರು ಹರಿದು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆಯೂ ಇರಲಿಲ್ಲ. ಇದು ಪ್ರಮುಖ ಕಾರಣ ಆಗಿದೆ. ಅವತ್ತು ಬೌರಿಂಗಲ್ಲಿ ಅತಿ ದೊಡ್ಡ ದುರಂತ ನಡೆದು ಹೋಯ್ತಲ್ಲ. ಪಾಪ ಅಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಅಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿಂದಲೋ ಬಂದಂಥವರು ಕೂಡ ಸಾವನ್ನಪ್ಪಿದ್ರಲ್ಲ. ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಇದಿಷ್ಟು ಕೂಡ ವರದಿಯಲ್ಲಿ ಈಗ ಇದೆ ಅಂತ ಹೇಳಲಾಗಿದೆ. ಇನ್ನು 2008ರಲ್ಲಿ ಲಾರಿ ಗುದ್ದಿ ಕಾಂಪೌಂಡ್ ಬಿದ್ದಿತ್ತು. ಹಾನಿಗೊಳಗಾದ ಗೋಡೆಯನ್ನು ಮರು ನಿರ್ಮಾಣ ಮಾಡಲಾಗಿತ್ತು. 2009ರಿಂದ 2016ರವರೆಗಿನ ಅವಧಿಯಲ್ಲಿ ಖಾಲಿ ಜಾಗದಲ್ಲಿ ಗಿಡ ಬೆಳೆದಿದ್ದು ಕಟ್ಟಡದ ಅವಶೇಷಗಳನ್ನು ಅಲ್ಲಿ ತುಂಬಲಾಗಿತ್ತು. ಗುತ್ತಿಗೆ ಪಡೆದ ಸಂಸ್ಥೆಯಲ್ಲಿ ಎಂಜಿನಿಯರ್ ಹುದ್ದೆ ಇರಲಿಲ್ಲ. ಹುದ್ದೆ ನೇಮಕಕ್ಕೆ ಅವಕಾಶ ಇದ್ರೂ ನೇಮಕ ಮಾಡಿಲ್ಲ. ಫುಟ್ಪಾತ್ ಅತಿಕ್ರಮಣವಾಗಿತ್ತು. ಪಾದಚಾರಿ ಮಾರ್ಗದಲ್ಲಿ ಅಂಗಡಿ ಮುಂಗಟ್ಟು ಇಟ್ಕೊಂಡ್ರು ಜಿಬಿಎ ಅಧಿಕಾರಿಗಳು ತೆರವು ಕೂಡ ಮಾಡಿಸಿಲ್ಲ. ಈ ಹಿಂದೆ ನ್ಯಾಯಾಲಯದಲ್ಲಿ ಬದಲಿ ವ್ಯವಸ್ಥೆ ಕಲ್ಪಿಸೋದಾಗ ಅಧಿಕಾರಿಗಳು ಹೇಳಿದ್ರು. ಜಿಬಿಎ ಅಧಿಕಾರಿಗಳು ಸಂಬಂಧಪಟ್ಟ ಕ್ರಮ ತೆಗೆದುಕೊಳ್ಳುವ ಅವಕಾಶವಿದ್ರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ.